ಜುಲೈ 23, 2024 ಬೆಳಿಗ್ಗೆ ಸ್ಕೂಲ್ಗೆ ಹೋಗಾತಿದ್ದ 10th ಸ್ಟ್ಯಾಂಡರ್ಡ್ ಹುಡುಗ ಅಶ್ರಫ್ ಅಲಿ ಒಂದು ವಿಚಿತ್ರವಾದ ಸ್ಮೆಲ್ ನೋಟಿಸ್ ಮಾಡ್ತಾನೆ. ಮೊದಲವ ಅನ್ಕೋತಾನ ಯಾವುದೋ ಪ್ರಾಣಿ ಸತ್ತಿರ್ಬೋದು ಅಂತೇಳಿ. ಹಂಗ ಸುತ್ತಮುತ್ತಲು ಹುಡುಕ್ತಾನ. ಅವ್ನ್ ಯಾವುದೇ ರೀತಿ ಸತ್ತೋಗಿರೋ ಪ್ರಾಣಿ ನೋಡಕ್ ಸಿಗುದಿಲ್ಲ. ಅವಾಗವ ಏನೂ ಇಲ್ಲ ಅನ್ಕೊಂಡು ಕ್ಯಾಶುವಲ್ ಆಗಿ ಸ್ಕೂಲ್ಗೆ ಹೋಗ್ತಾನೆ. ಸಾಯಂಕಾಲ 4:30 ಸುಮಾರು ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೋಗೋವಾಗ ಅಗೇನ್ ಆ ವಿಚಿತ್ರವಾದ ಸ್ಮೆಲ್ ನೋಟಿಸ್ ಮಾಡ್ತಾನೆ. ಈ ಸಲ ನೋಡೇ ಬಿಡೋನು ಅಂತದ್ದೇನು ಸತ್ತೈತಿ ಅಂತೇಳಿ ಸರೌಂಡಿಂಗ್ನ ಚೆಕ್ ಮಾಡಕ್ ಶುರು ಮಾಡ್ತಾನೆ. ಸರೌಂಡಿಂಗ್ದಾಗಂತೂ ಅವಂಗೇನು ನೋಡಕ್ ಸಿಗುದಿಲ್ಲ. ಆದ್ರೆ ಅವ ನಿಂತಿರೋ ಜಾಗದ್ಲಿಂತ್ರ ಸ್ವಲ್ಪ ದೂರದಾಗ ಒಂದು ಮೀಡಿಯಂ ಸೈಜ್ಡ್ ಮನಿ ನೋಡಕ್ ಸಿಗುತ್ತೆ. ಆ ಮನಿ ಸುತ್ತಲೂ ಗಾರ್ಡನ್ ಇರುತ್ತೆ ಮತ್ತು ಆಸ್ಪಾಸ್ ಬೇರೆ ಯಾವುದೇ ಮನಿ ಇರುವುದಿಲ್ಲ. ಅಶ್ರಫ್ ಅಲಿ ಸ್ಲೈಟ್ಲಿ ಡೌಟ್ ಮಾಡ್ಕೋತ ಆ ಮನಿ ಕಡೆ ಹೋಗ್ತಾನೆ. ಮನಿ ಹತ್ರ ಹೋಗ್ತಿದ್ದಂಗ ಆ ಒಂದು ವಿಚಿತ್ರವಾದ ಸ್ಮೆಲ್ ಭಾಳ ಜೋರ್ ಹಾಕೋತ ಹೋಗುತ್ತೆ. ಅಶ್ರಫ್ ಅಲಿ ಆ ಒಂದು ಮನಿದ ಮೇನ್ ಡೋರ್ ಒಳಗಿಂದ ಲಾಕ್ ಆಗಿರೋದನ್ನ ನೋಡ್ತಾನೆ. ಮತ್ತು ಕಿಟಕಿ ಕಡೆ ಹೋಗಿ ಕಿಟಕಿಯಿಂದ ಹಣಕೆ ಹಾಕಿ ಒಳಗೆ ನೋಡೋ ಪ್ರಯತ್ನ ಮಾಡ್ತಾನೆ. ಆದ್ರೆ ಅವಂಗ ಏನೂ ನೋಡಕ್ ಸಿಗುದಿಲ್ಲ. ಅವಾಗ ಹುಡುಗ ಇಮ್ಮಿಡಿಯೇಟ್ಲಿ ಹೋಗಿ ಆಸ್ಪಾಸ್ ಸಿಗೋ ಜನರಿಗೆಲ್ಲ ಆ ಒಂದು ವಿಚಿತ್ರವಾದ ಸ್ಮೆಲ್ ಬಗ್ಗೆ ತಿಳಿಸ್ತಾನೆ. ಆ ಒಂದು ಮನಿ ಮುಂದೆ ಜನ ಕೂಡಕ್ಕೆ ಶುರು ಆಗ್ತಾರೆ ಮತ್ತು ಮೇನ್ ಡೋರ್ನ ಬಾರಿಸಿ ಒಳಗೆ ಯಾರದಿರಿ ಅಂತ ಕೂಗ್ತಾರೆ. ಮನೆಯಿಂದ ಯಾವುದೇ ರೀತಿ ರೆಸ್ಪಾನ್ಸ್ ಬರದೇ ಇರೋದನ್ನ ನೋಡಿದ ಜನ ಇಮ್ಮಿಡಿಯೇಟ್ಲಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡೋ ನಿರ್ಧಾರ ಮಾಡ್ತಾರೆ. ಇನ್ಫಾರ್ಮ್ ಮಾಡಿದ್ದು ವಿತಿನ್ ಫ್ಯೂ ಮಿನಿಟ್ಸ್ ಪೊಲೀಸರು ಆ ಒಂದು ಸ್ಥಳಕ್ಕೆ ಬರ್ತಾರೆ ಮತ್ತು ಆ ಒಂದು ಮನಿನ ಸೂಕ್ಷ್ಮವಾಗಿ ಗಮನಿಸಕ್ಕೆ ಶುರು ಮಾಡ್ತಾರೆ. ಮನಿದ ಕಿಟಕಿಗಳು ಓಪನ್ ಅದಾವು, ಆದ್ರೆ ಮೇನ್ ಡೋರು ಒಳಗಿಂದ ಲಾಕ್ ಐತಿ. ಸೊ ಪೊಲೀಸರು ಮೊದಲು ಸಂದೇಹ ಮಾಡ್ತಾರೆ ಮನಿ ಒಳಗೆ ಯಾರೋ ಒಬ್ಬರು ವ್ಯಕ್ತಿ ಸುಸೈಡ್ ಮಾಡ್ಕೊಂಡಿರ್ಬೋದು ಅಂತೇಳಿ. ಅಷ್ಟೊತ್ತಿಗೆ ಆ ಮನಿದ ಹಿಂದಿನ ಡೋರು ಹೊರಗಿಂದ ಲಾಕ್ ಇರೋದನ್ನ ನೋಟಿಸ್ ಮಾಡ್ತಾರೆ. ಪೊಲೀಸರು ಆ ಒಂದು ಹಿಂದಿನ ಡೋರ್ ಮುಖಾಂತರ ಮನಿ ಒಳಗೆ ಹೋಗ್ತಾರೆ ಮತ್ತು ಮನೆಯೆಲ್ಲ ಹುಡುಕಕ್ಕೆ ಶುರು ಮಾಡ್ತಾರೆ. ಆ ಒಂದು ಕೆಟ್ಟ ಸ್ಮೆಲ್ ಹೊರಗಿಂದ ಲಾಕ್ ಆಗಿರೋ ಬೆಡ್ರೂಮ್ಲಿಂದ ಬರತೈತಿ ಅನ್ನೋದು ಪೊಲೀಸರಿಗೆ ಗೊತ್ತಾಗುತ್ತೆ. ಪೊಲೀಸ್ ಟೀಮ್ ಆ ಬೆಡ್ರೂಮಿನ ಡೋರ್ ಓಪನ್ ಮಾಡ್ತಾರೆ ಮತ್ತು ಬೆಚ್ಚಿ ಬೀಳ್ತಾರೆ. ಆ ರೂಮ್ ಒಳಗೆ ಫ್ಯಾನಿಗೆ ನೇಣು ಹಾಕೊಂಡಿದ್ದು ಒಬ್ಬಾಕಿ 36 ವರ್ಷದ ಮಹಿಳೆಯ ದೇಹ ಇರುತ್ತೆ ಮತ್ತು ಆ ಮಹಿಳೆಯ ದೇಹ ಕಂಪ್ಲೀಟ್ಲಿ ಕೊಳತೋಗಿರುತ್ತೆ. ಪೊಲೀಸರು ಇಮ್ಮಿಡಿಯೇಟ್ಲಿ ಹೊರಗೆ ನಿಂತಿದ್ದ ಜನರಿಗೆ ಕೇಳ್ತಾರೆ ಈ ಮನ್ಯಾಗ ಇರೋರ ಬಗ್ಗೆ ಯಾರಿಗಾದ್ರೂ ಮಾಹಿತಿ ಐತಾ ಅಂತೇಳಿ. ಬಟ್ ಜನ ಹೇಳ್ತಾರೆ ಅವ್ರು ಯಾರಿಗೂ ಆ ಮನ್ಯಾಗ ವಾಸ ಮಾಡೋರ ಬಗ್ಗೆ ಮಾಹಿತಿ ಇಲ್ಲ ಅಂತೇಳಿ. ಹಂಗಂದ್ರೆ ಆ ಅಪರಿಚಿತ ಮಹಿಳೆ ಯಾರು ಮತ್ತು ಈ ಒಂದು ಸಾವು ಆತ್ಮಹತ್ಯೆನೋ ಅಥವಾ ಕೊಲೆನೋ ತಿಳ್ಕೊಳ್ಳುಂಬರಿ. ಬಾಯ್ ಎಲ್ಲರಿಗೂ ನಮಸ್ಕಾರ. ನಾರಿ ನಿಮ್ಮ ಕ್ರಿಟಿಕಲ್ ಕನ್ನಡಿಗ. ನೀವು ನೋಡತ್ತೀರಿ ಕ್ರಿಟಿಕಲ್ ಮಿಸ್ಟರೀಸ್. ಜಾಹ್ನವಿ ಶ್ರೀನಿವಾಸ್ ಮಡಿಕೇರಿ ಮೂಲದ ಹುಡುಗಿ ಆಗಿರ್ತಾಳೆ. ಆಕಿದ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರುತ್ತೆ ಮತ್ತು ಬೆಂಗಳೂರು ಒಳಗೆ ವರ್ಕ್ ಮಾಡ್ತಿರ್ತಾಳೆ. 2013ರಾಗ ಜಾಹ್ನವಿಗೊಂದು ಮದ್ವಿ ಪ್ರಪೋಸಲ್ ಬರುತ್ತೆ. ಹುಡುಗನ ಹೆಸರು ಪ್ರಣವ್ ಶಾರ್ದೂಲ್. ಕೇರಳದ ಕೋಚಿ ಮೂಲದ ಈ ಹುಡುಗ IT ಒಳಗೆ ಜಾಬ್ ಮಾಡ್ತಿದ್ದ ಮತ್ತು ಬೇಸಿಕಲಿ ರಿಚ್ ಫ್ಯಾಮಿಲಿಗೆ ಸೇರಿದವ ಆಗಿದ್ದ. ಈ ಒಂದು ಲುಕ್ಸ್ದಾಗೂ ಬೆಟರ್ ಇದ್ದ. ಈ ಜನ್ರೇಷನ್ದಾಗ ಇಷ್ಟೆಲ್ಲ ಇದ್ಬಿಟ್ರೆ ಆ ಹುಡುಗ ಕಂಪ್ಲೀಟ್ ಪ್ಯಾಕೇಜ್ ಅಂತ ಕನ್ಸಿಡರ್ ಆಗ್ತಾನೆ. ಆಬ್ವಿಯಸ್ಲಿ ಎಲ್ಲ ಹೆಣ್ಮಕ್ಳ ಪೇರೆಂಟ್ಸ್ ಹಂಗೆ ಜಾಹ್ನವಿ ಪೇರೆಂಟ್ಸ್ನು ಥಿಂಕ್ ಮಾಡ್ತಾರೆ ಮತ್ತು ಪ್ರಣವ್ ಜೊತೆ ಆಕಿಗೆ ಮದ್ವೆ ಫಿಕ್ಸ್ ಮಾಡ್ತಾರೆ. ಜಾಹ್ನವಿ ಅವ್ರ ಪೇರೆಂಟ್ಸಿಗೆ ಒಬ್ಬಕಿನ ಮಗಳಾಗಿರೋದ್ರಿಂದ ಆಕಿನ ಮದುವೆನ ಭಾಳ ಅದ್ದೂರಿಯಾಗಿ ಮಾಡ್ಕೊಡ್ತಾರೆ. ಇನಿಷಿಯಲ್ ಡೇಸ್ ಒಳಗೆ ಎಲ್ಲ ಚಲೋನ ಇತ್ತು. ಇಬ್ರು ಪ್ರೀತಿಯಿಂದ ಇದ್ರು ಮತ್ತು ಇಬ್ರು ಸೇಮ್ ಕಂಪ್ನಿ ಒಳಗೆ ವರ್ಕ್ ಮಾಡ್ತಿದ್ರು. 2015ರಾಗ ಇಬ್ರು ಮಗು ಪ್ಲಾನ್ ಮಾಡ್ತಾರೆ ಮತ್ತು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ಜಾಹ್ನವಿ ಜಾಬ್ ಕ್ವಿಟ್ ಮಾಡ್ತಾಳೆ. ಆಬ್ವಿಯಸ್ಲಿ ಜಾಬ್ ಕ್ವಿಟ್ ಮಾಡಿದ್ಮೇಲೆ ಮನ್ಯಾಗ ಇರಬೇಕಾಗತ್ತೆ. ಜಾಹ್ನವಿಗೆ ಅವಾಗವಾಗ ಅವ್ರ ಅತ್ತಿ ಜೊತೆ ಸಣ್ಣ ಪುಟ್ಟ ಕ್ಲಾಶಸ್ ಆಗ್ತಿತ್ತು. ಯಾಕಂದ್ರೆ ಅವ್ರ ಅತ್ತಿದ ಕ್ಯಾರೆಕ್ಟರ್ ಒಂಥರ ಘಮಂಡಿ ಟೈಪ್ ಇರುತ್ತೆ. ಹಾಗಾಗಿ ಆ ಮನ್ಯಾಗ ಕ್ಲಾಶಸ್ ಅನ್ನೋದು ಭಾಳ ಕಾಮನ್ ಆಗಿತ್ತು. ಬಟ್ ಜಾಹ್ನವಿ ಜಾಬ್ ಕ್ವಿಟ್ ಮಾಡಿ ಮನ್ಯಾಗ ಇರಕ್ಕೆ ಶುರು ಮಾಡಿಂದ ಸಣ್ಣ ಪುಟ್ಟ ಕ್ಲಾಶಸ್ ದೊಡ್ಡ ದೊಡ್ಡ ಜಗಳ ಆಗಿ ಟರ್ನ್ ಆಗಂತು. ಮನ್ಯಾಗ ತಾಯಿ ಮತ್ತು ಹೆಂಡತಿ ಜಗಳ ನೋಡಿ ನೋಡಿ ಪ್ರಣವ್ಗೆ ಸಾಕಾಗೋಗ್ಬಿಟ್ಟಿರುತ್ತೆ. ಅವ್ರ ತಾಯಿ ಘಮಂಡಿ ಅಂತ ಗೊತ್ತಿದ್ದು ಮತ್ತು ಅವ್ರದ್ದು ತಪ್ಪೈತಂತ ಗೊತ್ತಿದ್ರು ಪ್ರಣವ್ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದ ಮತ್ತು ಹೆಂಡತಿಗೆ ಬಾಯಿಗೆ ಬಂದಂಗೆ ಬೈತಿದ್ದ. ಅದು ಜಾಹ್ನವಿ ಮನಸ್ಸು ಮೇಲೆ ಭಾಳ ಪ್ರಭಾವ ಬೀರಕ್ಕೆ ಶುರು ಆಗಿರುತ್ತೆ. ಹಿಂಗ ಒಂದಿನ ಜಗಳ ಆಗ್ತಿರುತ್ತೆ. ಆ ದಿನ ಜಾಹ್ನವಿ ತನ್ನ ಸೈಲೆನ್ಸ್ನ ಬ್ರೇಕ್ ಮಾಡ್ಕೊಂಡ್ಬಿಡ್ತಾಳೆ. ಅವತ್ತು ತನ್ನ ಅತ್ತೆಗಷ್ಟೇ ಅಲ್ಲ ತನ್ನ ಗಂಡಂಗೂ ಹೆಂಗೆ ಬೇಕಂಗೆ ಬೈದು ಬಿಡ್ತಾಳೆ. ಅದರಿಂದ ಸಿಟ್ಟಾಗಿದ್ದ ಪ್ರಣವ್ ಆಕಿನ ಮೇಲೆ ಕೈ ಎತ್ತಿ ಬಿಡ್ತಾನೆ. ನೋಡ್ರಿ, ಒಬ್ಬಕಿ ಗರ್ಭಿಣಿ ಇರುವಂಥ ತಾಯಿಗೆ ಫಿಸಿಕಲ್ ಸ್ಟ್ರೆಂತ್ ಅಷ್ಟೇ ಅಲ್ಲ ಮೆಂಟಲ್ ಸ್ಟ್ರೆಂತ್ನು ಭಾಳ ನೀಡಿರುತ್ತೆ. ಆ ತಾಯಿಗೆ ತಿನ್ನಕ್ಕೆ ಕೊಟ್ಟು ಪ್ರೀತಿನ ಮಾಡಲಿಲ್ಲ ಅಂದ್ರೆ ಅದ್ರ ದುಷ್ಪರಿಣಾಮ ಆಕಿನ ಮೇಲೆ ಅಷ್ಟೇ ಅಲ್ಲ ಆಕಿನ ಹೊಟ್ಟಿ ಒಳಗಿರೋ ಆಕಿನ ಮಗು ಮೇಲೂ ಬೀಳುತ್ತೆ. ಅತ್ತೆ ಕಿರುಕುಳ ಕೊಡೋದಕ್ಕೆ ಮತ್ತು ಗಂಡ ಹೊಡೆದಿದ್ದಕ್ಕೆ ಜಾಹ್ನವಿ ಮೆಂಟಲಿ ಡಿಸ್ಟರ್ಬ್ ಆಗಿಬಿಡ್ತಾಳೆ ಮತ್ತು ಆಕಿನ ಹೊಟ್ಟಿದಾಗಿರೋ ಮಗು ಸತ್ತೋಗ್ಬಿಡುತ್ತೆ. ಯಾವಾಗ ಡಾಕ್ಟರ್ ಆಕಿನ ಹೊಟ್ಟಿ ಒಳಗಿರೋ ಮಗು ಸತ್ತೈತಿ ಅಂತ ಹೇಳ್ತಾರೆ ಅದ ಒಂದು ಮೂಮೆಂಟಿಗೆ ಜಾಹ್ನವಿ ಕಂಪ್ಲೀಟ್ಲಿ ಬ್ರೇಕ್ ಆಗಿಬಿಡ್ತಾಳೆ. ಭಾಳಷ್ಟು ಕನಸ್ಕೊಂಡಿರ್ತಾಳೆ ಮಗು ಬಗ್ಗೆ. ಅದು ಸತ್ತೋಗೈತಿ ಅನ್ನೋ ವಿಷಯನ ಅರ್ಗಿಸ್ಕೊಳಕ್ಕಾಗ್ತಿರಂಗಿಲ್ಲ ಜಾಹ್ನವಿಗೆ. ಈವನ್ ಪ್ರಣವ್ಗೂ ಭಾಳ ದುಃಖ ಆಗುತ್ತೆ ಮಗುನ ಕಳ್ಕೊಂಡಿದ್ದ. ಇಬ್ಬರು ಭಾಳ ನೊಂದ್ಕೊಂಡು ಮಗುನ ತೆಗೆಸ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಂಗೆ ಮತ್ತು ಜಗಳ ಶುರು ಆಗುತ್ತೆ ಅವರಿಬ್ರು ನಡುವು. ಆ ಒಂದು ಮೂಮೆಂಟಿಗೆ ಜಾಹ್ನವಿ ತನ್ನ ಬ್ಯಾಗ್ನ ಪ್ಯಾಕ್ ಮಾಡಿಕೊಂಡು ಸೀದಾ ತವ್ರ ಮನೆಗೆ ಹೊರಡ್ತಾಳೆ. ತವ್ರ ಮನೆಗೆ ಬಂದು ತಿಂಗಳುಗಳ ಕಳೆದ್ರು ಗಂಡನ ಮನೆಯಿಂದ ಒಂದೇ ಒಂದು ಕಾಲ್ ಬಂದಿರಂಗಿಲ್ಲ.
ಅವಾಗ ಜಾನ್ವಿ ಡಿಸೈಡ್ ಮಾಡ್ತಾಳೆ ಮತ್ತು ವಾಪಸ್ ಬೆಂಗಳೂರಿಗೆ ಹೋಗಿ ಜಾಬ್ ಸೇರ್ಕೋತಾಳೆ. ಅಗೇನ್ ತಿಂಗಳುಗಳು ಕಳಿತಾವು, ಸ್ಟಿಲ್ ಗಂಡನ ಮನೆಯಿಂದ ಯಾವುದೇ ರೀತಿ ಕಾಲ್ ಬರುವುದಿಲ್ಲ. ಅವಾಗ ಜಾನ್ವಿ ಡಿಸೈಡ್ ಮಾಡ್ತಾಳೆ ಡಿವೋರ್ಸ್ ಕೊಡ್ಬೇಕಂತೇಳಿ. ಆಕಿದ ಆ ನಿರ್ಧಾರ ಕೇಳಿ ಎರಡೂ ಫ್ಯಾಮಿಲಿಯವರು ಒಂದ ಕಡೆ ಕೂಡ್ತಾರೆ ಮತ್ತು ಅವರಿಬ್ಬರಿಗೂ ತಿಳಿಸಿ ಹೇಳೋ ಪ್ರಯತ್ನ ಮಾಡ್ತಾರೆ. ಡಿವೋರ್ಸ್ ಒಂದ ದಾರಿ ಅಲ್ಲ ನೋಡ್ರಿ, ಮತ್ತೊಮ್ಮೆ ಮಾತಾಡಿ ಬಗೆಹರಿಸ್ಕೋರಿ ಅಂತ ಸಜೆಸ್ಟ್ ಮಾಡ್ತಾರೆ. ಸ್ಟಿಲ್ ಜಾನ್ವಿ ತಲೆಯಾಗ ಫಿಕ್ಸ್ ಆಗಿತ್ತು ಡಿವೋರ್ಸ್ ಬೇಕ ಅಂತೇಳಿ. ಜಾನ್ವಿ ಇಂಟೆನ್ಷನಲಿ ಜಾಬ್ ಕ್ವಿಟ್ ಮಾಡ್ತಾಳೆ ಮತ್ತು ಅವ್ರ ಮನಿದು ಮಂತ್ಲಿ ಇನ್ಕಮ್ ಝೀರೋ ಮಾಡ್ಕೋತಾಳೆ. ಅಷ್ಟೇ ಅಲ್ಲ, ಇಂಟೆನ್ಷನಲಿ ಅವ್ರ ಸ್ವಂತ ಮನಿನ ಬಿಟ್ಟು ಪೇರೆಂಟ್ಸ್ ಜೊತೆ ಒಂದು ಸಣ್ಣ ಬಾಡಿಗೆ ಮನೆಗೆ ಶಿಫ್ಟ್ ಆಗ್ತಾಳೆ. ಮ್ಯಾಲಿಂದ ನೋಡಕ್ಕೆ ಮೂರ್ಖತನ ಅನ್ಸುತ್ತೆ, ಬಟ್ ಜಾನ್ವಿ ಮೈಂಡ್ ಗೇಮ್ ಮಾಡ್ತಿರ್ತಾಳೆ. ಲಿಟರಲಿ ಪ್ರಣವ್ ರೆಡಿ ಇರಲಿಲ್ಲ ಜಾನ್ವಿದ ಸ್ಮಾರ್ಟ್ ಮೂವ್ ಫೇಸ್ ಮಾಡಕ್ಕೆ. ಜಾನ್ವಿ ಡಿವೋರ್ಸಿಗೆ ಅಪ್ಲೈ ಮಾಡ್ತಾಳೆ ಮತ್ತು ಪ್ರಣವ್ ಇಂದ ಜೀವನಾಂಶ ಬೇಡಿಕೆ ಇಡ್ತಾಳೆ. ಜೀವನಾಂಶನ ಮಂತ್ಲಿ ಇನ್ಕಮ್ದಾಗ ಅರ್ಧ ಕೊಡೋದು ಇರುತ್ತೆ, ಬಟ್ ಜಾನ್ವಿ ಮಂತ್ಲಿ ಅಲ್ಲ ಲೈಫ್ ಟೈಮ್ ಸೆಟ್ಲ್ಮೆಂಟ್ ಕೇಳ್ತಾಳೆ. ಅಂದ್ರೆ ಜಾನ್ವಿ ಪ್ರಣವ್ದು ಎಕ್ಸಾಕ್ಟ್ ಹಾಫ್ ಪ್ರಾಪರ್ಟಿನ ಕೇಳ್ತಾಳೆ. ಆದ್ರೆ ಕೋರ್ಟ್ ಎಕ್ಸಾಕ್ಟ್ ಹಾಫ್ ಪ್ರಾಪರ್ಟಿನ ಕೊಡಕ್ಕೆ ಒಪ್ಪುದಿಲ್ಲ. ಸ್ಟಿಲ್ ಜಾನ್ವಿ ಹಾರ್ಡ್ಲಿ ಫೈಟ್ ಮಾಡ್ತಾಳೆ ಆ್ಯಂಡ್ 3 ವರ್ಷ ಬಿಟ್ಟು ಆಕಿಗೆ ಡಿವೋರ್ಸ್ ಅಪ್ರೂವ್ ಆಗುತ್ತೆ ಮತ್ತು ಪ್ರಣವ್ದು 40% ಪ್ರಾಪರ್ಟಿ ಆಕಿನ ಹೆಸರಿಗೆ ಆಗುತ್ತೆ. ಪ್ರಣವ್ ಮತ್ತು ಅವ್ರ ಫ್ಯಾಮಿಲಿಗೆ ಆಘಾತಕಾರಿ ವಿಷಯ ಇದೆ, ಯಾಕಂದ್ರೆ ಅವ್ರದ್ದು ಆಸ್ತಿ ಅಷ್ಟಿಷ್ಟಿರಲಿಲ್ಲ. ಅಷ್ಟಕ್ಕೊಂದು ಆಸ್ತಿ ಒಳಗೆ 40% ಕಳ್ಕೊಂಡ್ಮೇಲೆ ಅವ್ರಿಗೆ ಭಾಳ ನೋವಾಗುತ್ತೆ. ಇನ್ನು ಪ್ರಾಪರ್ಟಿ ಸಿಕ್ಕ ಮೇಲೆ ಜಾನ್ವಿದ ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಡುತ್ತೆ. ಏಕದಮ್ ಮಾಡರ್ನ್ ಆಗ್ತಾಳೆ ಮತ್ತು ಆಕಿ ಹಾಕೋ ಬಟ್ಟೆ ಒಳಗೆ ಸಾಕಷ್ಟು ಚೇಂಜಸ್ ನೋಡಕ್ಕೆ ಸಿಗ್ತಾವೆ. ಆಕಿಗೆ ಬಂದಿದ್ದ ಜೀವನಾಂಶದ ರೊಕ್ಕದ್ನಾಗ ಒಂದು ಟೊಯೋಟಾ ಕ್ಯಾಮ್ರಿ ಕಾರ್ನು ತೊಗೋತಾಳೆ. ಏಕದಮ್ ಪಾಸ್ಟ್ ಲೈಫ್ ಲೀಡ್ ಮಾಡೋಕ್ಕೆ ಶುರು ಮಾಡ್ತಾಳೆ ಮತ್ತು ಅವ್ರ ಪೇರೆಂಟ್ಸಿಗೆ ಮಡಿಕೇರಿ ಒಳಗಿರೋ ಅವ್ರ ಸ್ವಂತ ಮನೆಗೆ ಕಳಿಸ್ತಾಳೆ. ಇನ್ನು ಈ ಕಡೆ ಪ್ರಣವ್ ಅವ್ರ ತಾಯಿಗೆ ಆರೋಗ್ಯ ಸಮಸ್ಯೆ ಶುರು ಆಗುತ್ತೆ. ಅವ್ರನ್ನ ನೋಡ್ಕೊಳಕ್ಕೆ ಸೊಸೆ ಇಲ್ಲದೆ ಇರೋ ರೀಸನಿಗೆ ಕೆಲ್ಸದವ್ರನ್ನಿಟ್ಟು ಅವ್ರಿಗೆ ಮಂತ್ಲಿ ಇಂತಿಷ್ಟು ಸ್ಯಾಲ್ರಿ ಅಂತ ಕೊಡ್ತಿರ್ತಾನೆ. ಎಷ್ಟೇ ರೊಕ್ಕ ಕೊಟ್ಟು ಕೆಲಸದವ್ರನ್ನ ಇಟ್ಕೊಂಡ್ರು ಸೊಸೆ ಮಾಡ್ದಂಗೆ ಚಾಕ್ರಿ ಯಾರೂ ಮಾಡೋದಿಲ್ಲ ಅನ್ನೋದು ಪ್ರಣವ್ ಅವ್ರ ತಾಯಿಗೆ ಗೊತ್ತಾಗಿರುತ್ತೆ. ಒಂದು ದಿನ ಪ್ರಣವ್ ತನ್ನ ಲೈಫ್ನ ಪಾಸ್ ಮಾಡ್ತಾನೆ ಮತ್ತು ಒಂದು ಕಡೆ ಸುಮ್ಮನೆ ಕುತ್ಕೊಂಡು ಥಿಂಕ್ ಮಾಡ್ತಾನೆ. ಹೆಂಗೋ ಇದ್ದಿದ್ದ ಲೈಫ್ ಹೆಂಗೋ ಆಯ್ತಲ್ಲ ಆ ಜಾನ್ವಿ ಸಂಬಂಧ ಅಂತ ವಿಚಾರ ಮಾಡ್ತಾನೆ. ಆ ಒಂದು ಮೂಮೆಂಟಿಗೆ ಪ್ರಣವ್ಗೆ ಅತಿಯಾದ ಕ್ರೋಧ ಬರ್ತಿರುತ್ತೆ. ಸ್ಟಿಲ್ ಕಂಟ್ರೋಲ್ ಮಾಡ್ಕೊಂಡಿರ್ತಾನೆ. ಸುಮಾರು ವರ್ಷಗಳು ಕಳೀತಾವು. 2024ರಾಗ ಜಾನ್ವಿಗೆ ಬೆಂಗಳೂರಿನ ಒಂದು ಪಬ್ ಒಳಗೆ 26 ವರ್ಷದ ಹುಡುಗನ ಜೊತೆ ಪರಿಚಯ ಆಗುತ್ತೆ. ಅವನ ಹೆಸರು ಸುಪ್ರೀತ್ ಒಬ್ಬ IT ಜಾಬ್ ಮಾಡೋ ಹುಡುಗ ಆಗಿರ್ತಾನೆ ಮತ್ತು ಪಾರ್ಟಿ ಫ್ರೀಕ್ನೂ ಆಗಿರ್ತಾನೆ. ಅವತ್ತಿನ ದಿನ ಇಬ್ಬರು ಕೂಡಿ ಪಾರ್ಟಿ ಮಾಡ್ತಾರೆ ಮತ್ತು ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಒಳಗೆ ಕನೆಕ್ಟ್ ಆಗ್ತಾರೆ. ಡೇ ಬೈ ಡೇ ಅವ್ರ ಸ್ನೇಹ ಭಾಳ ಮುಂದುವರೆಯಕ್ಕೆ ಶುರು ಆಗುತ್ತೆ ಮತ್ತು ಅವರು ಡಿಸೈಡ್ ಮಾಡ್ತಾರೆ ಲಿವ್ ಇನ್ ರಿಲೇಷನ್ಶಿಪ್ ಒಳಗೆ ಇರಾಕ. ತನ್ನ ಫ್ರೆಂಡ್ ಜೊತೆ 1 BHK ಮನೆ ಒಳಗಿದ್ದಿದ್ದು ಸುಪ್ರೀತ್ ಜಾನ್ವಿದ ಮನೆಗೆ ಶಿಫ್ಟ್ ಆಗ್ತಾನೆ. ಮಡಿಕೇರಿದಾಗಿರೋ ಜಾನ್ವಿದ ಪೇರೆಂಟ್ಸಿಗೆ ಗೊತ್ತಿರಂಗಿಲ್ಲ ಅವ್ರ ಮಗಳು ಬೇರೆ ಯಾವುದೋ ಹುಡುಗಂಗೆ ತನ್ನ ಮನೆಯೊಳಗೆ ಜಾಗ ಕೊಟ್ಟಾಳಂತೇಳಿ. ದಿನಗಳು ಕಳೀತಾವು. ಸುಪ್ರೀತ್ ಮತ್ತು ಜಾನ್ವಿ ಕಂಫರ್ಟೇಬಲ್ ಆಗಿ ಫಿಸಿಕಲ್ ರಿಲೇಷನ್ಶಿಪ್ ಒಳಗಿರ್ತಾರೆ. ಒಂದಿನ ಸುಪ್ರೀತ್ ಹೇಳ್ತಾನೆ ವರ್ಕಿಗೆ ಆಫ್ ಹಾಕಿ ಎಲ್ಲರೂ ಲಾಂಗ್ ಡ್ರೈವ್ ಹೋಗಿ ಬರೋಣ ಅಂತೇಳಿ. ಜಾನ್ವಿಗೂ ಕರಿಯರ್ ಲೈಫಿಂದ ಒಂದು ಸ್ಮಾಲ್ ಬ್ರೇಕ್ ಬೇಕಾಗಿರುತ್ತೆ. ಹಾಗಾಗಿ ಆಕಿನೂ ಒಪ್ತಾಳೆ ಮತ್ತು ಲಾಂಗ್ ಡ್ರೈವ್ ಹೋಗೋ ಪ್ಲ್ಯಾನ್ ಮಾಡ್ತಾರೆ. ಜಾನ್ವಿ ಹೇಳ್ತಾಳೆ ಕೇರಳಗೆ ಹೋಗೋಣ, ಅಲ್ಲಿ ನಂದು ಸ್ವಂತ ಮನೆ ಐತಿ, ಅಲ್ಲೇ ಇದ್ದ ನಿಯರ್ ಬೈ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತೇಳಿ. ಸುಪ್ರೀತಿಗೆ ಆ ಪ್ಲ್ಯಾನ್ ಚಲೋ ಅನ್ಸುತ್ತೆ ಮತ್ತು ಓಕೆ ಅಂತ ಹೇಳ್ತಾನೆ. ಜುಲೈ 16, 2024 ಅರ್ಲಿ ಮಾರ್ನಿಂಗ್ ಬೆಂಗಳೂರಿಂದ ಕೇರಳಕ್ಕೆ ಜಾನ್ವಿದ ಟೊಯೋಟಾ ಕ್ಯಾಮ್ರಿ ಕಾರ್ ಒಳಗೆ ಡ್ರೈವ್ ಶುರು ಮಾಡ್ತಾರೆ. ಜುಲೈ ಅಂದ್ರೆ ಮಳೆಗಾಲ, ಆಬ್ವಿಯಸ್ಲಿ ಮಳೆ ಜೋರು ಇರುತ್ತೆ. ಅದ್ರಾಗೂ ಕೇರಳದಾಗಂತೂ ಇನ್ನೂ ಜಾಸ್ತಿ ಮಳೆ ಇರುತ್ತೆ. ಸೊ ರೇನಿ ಡ್ರೈವ್ ಮಾಡ್ಕೋತ ಮಸ್ತ್ ಎಂಜಾಯ್ ಮಾಡ್ಕೋತ ಹೋಗ್ತಾರೆ. ಆ್ಯಂಡ್ ರಾತ್ರಿ 10 ಸುಮಾರು ಕೇರಳದ ಕೊಟ್ಟಯಂದಾಗಿರೋ ಜಾನ್ವಿದ ಮನೆ ರೀಚ್ ಆಗ್ತಾರೆ. ಆ ಮನೆ ಈಗ ಜಾನ್ವಿದಿರ್ಬೋದು, ಬಟ್ ಡಿವೋರ್ಸ್ಗಿಂತ ಮೊದಲು ಪ್ರಣವ್ದಿತ್ತು. ಹಾಗಾಗಿ ಆ ಮನೆದು CCTV ಆಕ್ಸೆಸ್ ಪ್ರಣವ್ ಕಡೆನೇ ಇತ್ತು ಮತ್ತು ಜಾನ್ವಿಗೆ ಅದ್ರ ಬಗ್ಗೆ ಅವೇರ್ನೂ ಇರಲಿಲ್ಲ. ರಾತ್ರಿ 10:05 ಪ್ರಣವ್ ಫೋನಿಗೆ ಒಂದು ನೋಟಿಫಿಕೇಶನ್ ಬರುತ್ತೆ, ಮೋಷನ್ ಡಿಟೆಕ್ಟೆಡ್ ಅಂತೇಳಿ. ಯಾಕಂದ್ರೆ ಕೊಟ್ಟಯಂದಾಗಿರೋ ಆ ಮನೆಗೆ ಮೋಷನ್ ಡಿಟೆಕ್ಷನ್ ಕ್ಯಾಮ್ರಾನ ಅಳವಡಿಸಿರ್ತಾರೆ. ಸೊ ಮೋಷನ್ ಡಿಟೆಕ್ಷನ್ ಅಂದ್ರೆ ಕ್ಯಾಮ್ರಾ ಇರೋ ಸರೌಂಡಿಂಗ್ದಾಗ ಯಾವ್ದಾದ್ರು ವೆಹಿಕಲ್, ಪ್ರಾಣಿ ಅಥವಾ ಮನುಷ್ಯರ್ ಬಂದ್ರೆ ಇನ್ಸ್ಟೆಂಟ್ ಆಗಿ ಆಕ್ಸೆಸ್ ಇರೋ ಮೊಬೈಲ್ ಫೋನಿಗೆ ಅಥವಾ ಡಿವೈಸಿಗೆ ನೋಟಿಫೈ ಮಾಡುತ್ತೆ. ಪ್ರಣವ್ ಆ ನೋಟಿಫಿಕೇಶನ್ ನೋಡ್ತಾನೆ ಮತ್ತು ಅದನ್ನು ಕ್ಲಿಕ್ ಮಾಡ್ತಾನೆ. ಆ ಒಂದು ಫುಟೇಜ್ ಒಳಗೆ ಟೊಯೋಟಾ ಕ್ಯಾಮ್ರಿ ಕಾರ್ ನೋಡೋಕೆ ಸಿಗುತ್ತೆ. ಅದರಿಂದ ಜಾನ್ವಿ ಮತ್ತು ಸುಪ್ರೀತ್ ಇಳಿದು ಬಂದು ಲಗೇಜಸ್ ತೊಗೊಂಡು ಮನೆ ಒಳಗೆ ಹೋಗ್ತಾರೆ. ಪ್ರಣವ್ಗೆ ಹಳೇದೆಲ್ಲ ನೆನಪಾಗುತ್ತೆ ಮತ್ತು ಜಾನ್ವಿ ಅವಂಗೆ ಮಾಡಿದ ಮೋಸ ಎಲ್ಲ ನೆನೆಸ್ಕೋತಾನೆ. ಈಗ ಆಕೆ ಅವಂಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂದರೂ ಇನ್ನೊಬ್ಬ ಹುಡುಗನ ಜೊತೆ ಆಕಿನ ನೋಡಿ ಅವಂಗೆ ಕಂಪ್ಲೀಟ್ಲಿ ಮೈ ಉರಿತೈತಿ. ಇಮಿಡಿಯೇಟ್ಲಿ ಅತಿಯಾದ ಕ್ರೋಧದಿಂದ ಅವ್ನ ಕಾರ್ ತೊಗೊಂಡು ರಾತ್ರಿ ಹೊರಡ್ತಾನೆ.
ಕೋಚಿಯಿಂದ ಕೊಟ್ಟಯಂ ಆಲ್ಮೋಸ್ಟ್ 1.5 ತಾಸಿನ ದಾರಿ ಇರುತ್ತೆ. ಬಟ್ ಪ್ರಣವ್ ಜಸ್ಟ್ 50 ನಿಮಿಷದಾಗ ರೀಚ್ ಆಗ್ತಾನೆ. ಅಂದ್ರೆ ಇಮ್ಯಾಜಿನ್ ಮಾಡ್ರಿ ಅವ ಯಾವ ರೇಂಜಿಗೆ ಕಾರ್ ಡ್ರೈವ್ ಮಾಡಿರ್ಬೋದು ಅಂತೇಳಿ. ರಾತ್ರಿ 11 ಗಂಟೆ ಸುಮಾರು ಕೊಟ್ಟಯಂ ರೀಚ್ ಆಗ್ತಾನೆ ಮತ್ತು ಅವನ ಕಾರ್ನ ಅರ್ಧ ಕಿಲೋಮೀಟರ್ ದೂರ ಇರುವಂಥ ಒಂದು ಲೋಕಲ್ ಹೋಟೆಲ್ ಮುಂದೆ ಪಾರ್ಕ್ ಮಾಡ್ತಾನೆ ಮತ್ತು ಬೈ ವಾಕ್ ಮನೆ ಕಡೆ ಹೋಗ್ತಾನೆ. ದೂರದಿಂದ ಮನೆ ನೋಡ್ತಾನೆ ಮತ್ತು ಮನೆ ಒಳಗೆ ಎಲ್ಲ ಲೈಟ್ಸ್ ಕಂಪ್ಲೀಟ್ಲಿ ಆಫ್ ಇರುತ್ತೆ. ಆ ಮನೆ ಒಳಗೆ ಹೋಗಾಕ ಮೇನ್ ಡೋರ್ ಬಿಟ್ಟು ಇನ್ನೂ ಒಂದು ಆಪ್ಷನ್ ಇರುತ್ತೆ. ಅದು ಪ್ರಣವ್ಗೆ ಬಿಟ್ಟು ಮತ್ತು ಯಾರಿಗೂ ಗೊತ್ತಿರಂಗಿಲ್ಲ. ಸೊ ಪ್ರಣವ್ ಇಮ್ಮಿಡಿಯೇಟ್ಲಿ ಏಣಿ ಹೆಲ್ಪ್ ತೊಗೊಂಡು ಮ್ಯಾಲಿರೋ ಕಾರಿಡೋರ್ ಹತ್ತಾನೆ. ಕಾರಿಡೋರಿಗೆ ಬರೋ ಡೋರಿನ ಲೆಫ್ಟ್ ಸೈಡಿನ ಕಿಟಕಿ ಓಪನ್ ಮಾಡಿ ಒಳಗೆ ಬರ್ತಾನೆ. ಯಾಕಂದ್ರೆ ಆ ಕಿಟಕಿಗೆ ಗ್ರಿಲ್ಸ್ ಇರೋದಿಲ್ಲ. ಆ್ಯಂಡ್ ಸೀದಾ ಜಾನ್ವಿ ಮತ್ತು ಆಕಿನ ಬಾಯ್ ಫ್ರೆಂಡ್ ಸುಪ್ರೀತ್ ಇರೋ ರೂಮ್ ಕಡೆ ಹೋಗ್ತಾನೆ. ರಾತ್ರಿ 11:15 ಸುಮಾರು ಅಗೈನ್ ಪ್ರಣವ್ ಆ ಒಂದು ಕಾರಿಡೋರಿಂದ ಏಣಿ ಮೂಲಕ ಕೆಳಗಿಳಿದು ವಾಪಸ್ ಕೋಚಿಗೆ ಹೋಗ್ತಾನೆ. ಪ್ರಣವ್ ಕೈಯಾಗ ಯಾವುದೇ ರೀತಿ ಚಾಕು ಅಥವಾ ಮಚ್ಚು ಇರುವುದಿಲ್ಲ. ಇಲ್ಲೊಂದು ಪ್ರಶ್ನೆ ರೈಸ್ ಆಗತ್ತೆ. ಪ್ರಣವ್ ಜಾನ್ವಿದು ಕೊಲೆ ಹೆಂಗೆ ಮಾಡಿದ ಮತ್ತು ಸುಪ್ರೀತಿನ ಕತೆ ಏನಾತ? ಸುಪ್ರೀತ್ ಜಾನ್ವಿನ ಉಳ್ಸಕ್ಕೆ ಏನಾದರೂ ಮಾಡಿದ್ನಾ ಅಥವಾ ಹೆದರಿ ಓಡೋದ್ನಾ? ಇವೆಲ್ಲ ಪ್ರಶ್ನೆಗೆ ಉತ್ತರ ಪೊಲೀಸರ ಕೊಡಬೇಕಿತ್ತು. ಜುಲೈ 23, 2024 ಘಟನೆ ನಡೆದು 6 ದಿನ ಆಗಿರುತ್ತೆ. ಪೊಲೀಸರು ಜಾನ್ವಿದ ಡೆಡ್ ಬಾಡಿನ ಪೋಸ್ಟ್ ಮಾರ್ಟಮಿಗೆ ಕಳಿಸಿರ್ತಾರೆ ಮತ್ತು ಪೊಲೀಸರ ಗಮನಕ್ಕೆ ಇನ್ನೊಂದು ಬರುತ್ತೆ. ಅದೇನಂದ್ರೆ ಜಾನ್ವಿದ ಡೆಡ್ ಬಾಡಿ ಇರುವಂಥ ಆ ಮನೆಯಿಂದ ಜಾನ್ವಿದು ಫೋನ್ ಮಿಸ್ ಆಗಿರುತ್ತೆ. ಮತ್ತು ಪೊಲೀಸರ ಗಮನಕ್ಕೆ ಇನ್ನೂ ಒಂದು ಬರುತ್ತೆ. ಅದೇನಂದ್ರೆ ಆ ಮನೆಗೆ ಸುತ್ತಮುತ್ತಲು CC ಕ್ಯಾಮ್ರಾ ಇದ್ವು ಅನ್ನೋದು. ಪೊಲೀಸ್ ಆ್ಯಂಡ್ ಟೀಮ್ ಆ ಕ್ಯಾಮ್ರಾಗಳದ ಆಕ್ಸೆಸ್ ಇರೋ ಮಾನಿಟರ್ನ ಹುಡ್ಕೋ ಪ್ರಯತ್ನ ಮಾಡ್ತಾರೆ. ಬಟ್ ಅದ್ರ ಆಕ್ಸೆಸ್ ಆ ಮನ್ಯಾಗ ಇರೋದೇ ಇಲ್ಲ. ಯಾಕಂದ್ರೆ ಅದ್ರ ಆಕ್ಸೆಸ್ ಕೋಚಿದಾಗಿರೋ ಪ್ರಣವ್ ಅವ್ರ ಮನ್ಯಾಗಿರುತ್ತೆ. ಪೊಲೀಸರು ಇಮ್ಮಿಡಿಯೇಟ್ಲಿ ಆ ಕ್ಯಾಮ್ರಾಗಳದ್ದು DVR ಡಿವೈಸ್ನ ವಶಕ್ಕೆ ಪಡಿಸ್ಕೋತಾರೆ ಮತ್ತು ಅದರದ್ದು ಆಕ್ಸೆಸ್ ಯಾವ ಲೊಕೇಶನ್ ಒಳಗೈತಿ ಅನ್ನೋದನ್ನು ಪತ್ತೆ ಹಚ್ತಾರೆ. ಅವ್ರಿಗೆ ಕಂಡು ಬರುತ್ತೆ ಕೊಟ್ಟಾಯಂದಾಗಿರೋ ಆ ಒಂದು ಮನೆಯದು CCTV ಆಕ್ಸೆಸ್ ಕೋಚಿದಾಗಿರೋ ಪ್ರಣವ್ ಅವ್ರ ಮನ್ಯಾಗ ಐತಿ ಅಂತೇಳಿ. ಪೊಲೀಸರು ಇಮ್ಮಿಡಿಯೇಟ್ಲಿ ಪ್ರಣವ್ ಅವ್ರ ಮನೆಗೆ ಹೋಗ್ತಾರೆ ಮತ್ತು CCTV ಆಕ್ಸೆಸ್ನ ರಿಕ್ವೆಸ್ಟ್ ಮಾಡ್ತಾರೆ. ಬಟ್ ಆ ಒಂದು ಗ್ಯಾಪ್ದಾಗ ಪ್ರಣವ್ ಎಂಟೈರ್ CCTV ಫುಟೇಜಸ್ನ ಡಿಲೀಟ್ ಮಾಡಿಬಿಟ್ಟಿದ್ದ. ಸ್ಟಿಲ್ ಪೊಲೀಸರು ಆ CCTV ಫುಟೇಜಸ್ನ ಹಾರ್ಡ್ ಡಿಸ್ಕ್ ಫೋರೆನ್ಸಿಕ್ ಅನಾಲೈಸಿಸ್ ಹೆಲ್ಪಿಂದ ರಿಕವರ್ ಮಾಡ್ತಾರೆ. ಪ್ರಣವ್ CCTV ಫುಟೇಜಸ್ನ ಡಿಲೀಟ್ ಮಾಡಿದ ಒಂದು ರೀಸನಿಗೆ ಅವಂಗ ಟೆಂಪರರಿಲಿ ಕಸ್ಟಡಿ ಒಳಗೆ ಇಟ್ಟಿರ್ತಾರೆ. ರಿಕವರ್ ಆಗಿದ್ದ CCTV ಫುಟೇಜ್ ಪ್ರಕಾರ ಜುಲೈ 16, 2024 ರಾತ್ರಿ 10 ಸುಮಾರು ಒಂದು ವೈಟ್ ಕಲರ್ ಟೊಯೋಟಾ ಕ್ಯಾಮ್ರಿ ಕಾರ್ ಮನಿ ಸರೌಂಡಿಂಗ್ ಒಳಗೆ ಕಾಣಿಸ್ಕೊಳ್ಳುತ್ತೆ. ಆ ಕಾರಿಂದ ಸುಪ್ರೀತ್ ಮತ್ತು ಜಾನ್ವಿ ಇಳ್ಕೋತಾರೆ ಮತ್ತು ಅವ್ರ ಬ್ಯಾಗ್ ಪ್ಯಾಕ್ಸ್ನ ಮನಿ ಒಳಗೆ ತೊಗೊಂಡೋಗ್ತಾರೆ. ಅಟ್ ದ ಸೇಮ್ ಡೇ ರಾತ್ರಿ 11:05 ಸುಮಾರು ಮನಿ ಆವರಣದಾಗ ಪ್ರಣವ್ ಕಾಣಿಸ್ಕೋತಾನೆ ಮತ್ತು ಏಣಿ ಹತ್ತಿ ಕಾರಿಡೋರ್ ಥ್ರೂ ಮನಿ ಒಳಗೆ ಹೋಗ್ತಾನೆ. ಅದ ಸ್ವಲ್ಪ ಹೊತ್ತು ಬಿಟ್ಟು ಅಂದ್ರೆ 11:14 ಮನಿದ ಹಿಂದಿನ ಡೋರಿಂದ ಸುಪ್ರೀತ್ ಯಜ್ಞ ಬಿದ್ನೆ ಅಂತ ಓಡ್ ಬರ್ತಾನೆ ಮತ್ತು ಟೊಯೋಟಾ ಕ್ಯಾಮ್ರಿ ಕಾರ್ ತೊಗೊಂಡು ಸ್ಪೀಡಾಗಿ ಹೋಗ್ತಾನೆ. ಪೊಲೀಸರು ಇಲ್ಲೇ ಕನ್ಫರ್ಮ್ ಮಾಡ್ಕೋತಾರೆ ಈ ಒಂದು ಕೊಲೆನ ಮಾಡಿದ್ದ ಪ್ರಣವ್ನ ಅಂತೇಳಿ. ಸೊ ಪೊಲೀಸ್ ಆ್ಯಂಡ್ ಟೀಮ್ ಟೆಂಪರರಿಲಿ ಕಸ್ಟಡಿ ಒಳಗೆ ಇಟ್ಟಿದ್ದ ಪ್ರಣವ್ಗೆ ಪ್ರಶ್ನೆ ಮಾಡ್ತಾರೆ ಈ ಒಂದು ಕೊಲೆನ ಯಾಕೆ ಮಾಡಿದ್ದಿ ಅಂತೇಳಿ. ಪ್ರಣವ್ ಯಾವುದೇ ಕಾರಣಕ್ಕೆ ಒಪ್ಪಂಗಿಲ್ಲ ಆ ಒಂದು ಕೊಲೆನ ಅವ ಮಾಡ್ಯಾನ ಅಂತೇಳಿ. ಸೊ ಪೊಲೀಸರು ವಿತ್ ಎವಿಡೆನ್ಸ್ CCTV ಫುಟೇಜಸ್ನ ಪ್ರಣವ್ಗೆ ತೋರಿಸ್ತಾರೆ. ಸ್ಟಿಲ್ ಪ್ರಣವ್ ಒಪ್ಪಂಗಿಲ್ಲ. ಜಾನ್ವಿದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ಇನ್ನೂ ಬರದೇ ಇರೋ ಕಾರಣಕ್ಕೆ ಪೊಲೀಸರು ಪ್ರಣವ್ ಮೇಲೆ ತೀವ್ರವಾದ ವಿಚಾರಣೆ ನಡೆಸಂಗಿಲ್ಲ. ಘಟನೆ ನಡೆದಿದ್ದ ದಿನ ಪೊಲೀಸರು ಜಾನ್ವಿದು ಫೋನ್ ಮಿಸ್ ಆಗಿರೋದನ್ನ ನೋಟಿಸ್ ಮಾಡಿರ್ತಾರಲ್ಲ ಅದನ್ನು ಟ್ರೇಸ್ ಮಾಡೋಕೆ ಸೈಬರ್ ಕ್ರೈಮ್ ಪೊಲೀಸ್ ಅವರಿಗೆ ಒಪ್ಸಿರ್ತಾರೆ. ಜುಲೈ 25, 2024 ಈ ಸ್ಟೋರಿಗೆ ಫೈನಲ್ ಆಗಿ ಕ್ಲೈಮ್ಯಾಕ್ಸ್ ಕೊಡುವಂಥ ದಿನ ಆಗಿರುತ್ತೆ. ಒಂದು ಕಡೆ ಜಾನ್ವಿದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ಬಂದಿರುತ್ತೆ ಮತ್ತು ಇನ್ನೊಂದು ಕಡೆ ಮಿಸ್ ಆಗಿದ್ದ ಜಾನ್ವಿ ಫೋನಿಂದ ಟ್ರೇಸ್ ಲೊಕೇಶನ್ ಸಿಕ್ಕಿರುತ್ತೆ. ಜಾನ್ವಿದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ಪ್ರಕಾರ ಅಕಿನ್ ಮೇಲೆ ಯಾವುದೇ ತರಹದ ಅತ್ಯಾಚಾರ ಆಗಿರಂಗಿಲ್ಲ ಮತ್ತು ಅಕಿನ್ ಬಾಡಿ ಮೇಲೆ ಯಾವುದೇ ರೀತಿ ಗಾಯಗಳು ಇರುವುದಿಲ್ಲ. ಕುತ್ತಿಗೆಗೆ ನೇಣು ಬಿಗಿದಿರೋದ್ರಿಂದ ಈ ಸಾವಾಗೈತಿ ಅನ್ನೋದು ಕ್ಲಿಯರ್ ಇರುತ್ತೆ. ಪೊಲೀಸರಿಗೆ ಈ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ಭಾಳ ಕನ್ವಿನ್ಸಿಂಗ್ ಆಗಿರುತ್ತೆ ಇದು ಕೊಲೆ ಅಲ್ಲ ಆತ್ಮಹತ್ಯೆ ಅಂತ ಡಿಸೈಡ್ ಮಾಡಕ್ಕೆ. ಪೊಲೀಸರು ಪ್ರಣವ್ ಕಡೆಯಿಂದ ಎಲ್ಲ ಸ್ಟೋರಿನ ರೀಕಾಲ್ ಮಾಡಿಸ್ತಾರೆ. ಯಾಕಂದ್ರೆ ಅವ್ರು ತಿಳ್ಕೊಬೇಕಿರುತ್ತೆ ಯಾವ ಒಂದು ಘಟನೆಯಿಂದ ಜಾನ್ವಿ ತಲೆ ಒಳಗೆ ಸೂಸೈಡ್ ಥಾಟ್ಸ್ ಬಂತ ಅಂತೇಳಿ. ಪ್ರಣವ್ ಎಕ್ಸ್ಪ್ಲೈನ್ ಮಾಡೋಕೆ ಶುರು ಮಾಡ್ತಾನೆ. ಮದುವೆ ಆಗಿದ್ದು ಹೊಸ್ತರಾಗ ನಮ್ಮ ನಡುವೆ ಎಲ್ಲನೂ ಸರಿನೇ ಇತ್ತು. ನಮ್ಮ ತಾಯಿಯವರು ಮತ್ತು ಜಾನ್ವಿ ನಡುವೆ ಅವಾಗವಾಗ ಕ್ಲಾಶಸ್ ಆಗ್ತಿತ್ತು. ಅವ್ರ ಜಗಳ ನೋಡಿ ನೋಡಿ ನನಗೆ ಸಾಕಾಗಿತ್ತು. ಹಾಗಾಗಿ ಒಂದು ದಿನ ನಾ ಜಾನ್ವಿ ಮೇಲೆ ಕೈ ಎತ್ತಿದೆ. ಅದರಿಂದ ಆಕಿ ಭಾಳ ಡಿಸ್ಟರ್ಬ್ಡ್ ಆದ್ಲು ಮತ್ತು ಆಕಿನ ಹೊಟ್ಟೆ ಒಳಗಿರೋ ಮಗು ಸತ್ತೋಗ್ಬಿಡ್ತ ಅಂತ ಹೇಳ್ತಾನೆ. ಮತ್ತು ಇದನ್ನು ಹೇಳ್ತಾನೆ ಆಕಿ ಮನೆ ಬಿಟ್ಟು ಹೋದ್ಲು, ಸ್ವಲ್ಪ ದಿನ ಬಿಟ್ಟು ಡಿವೋರ್ಸಿನ ಶಾಕ್ ನಮಗೆ ಕೊಟ್ಲು ಅಂತೇಳಿ.
ನಾನು ಆಕಿಗೆ ಕೋಆಪ್ರೇಟ್ ಮಾಡಿದೆ. ಆಕಿ ಡಿಮ್ಯಾಂಡ್ ಮಾಡಿದಷ್ಟು ಪ್ರಾಪರ್ಟಿನ ಆಕಿಗೆ ಕೊಟ್ಟೆ. ಅದಾದಮೇಲೆ ಸುಮಾರು ವರ್ಷ ನನಗೆ ಆಕಿದ ಸುದ್ದಿನ ಇರಲಿಲ್ಲ ಅಂತ ಹೇಳ್ತಾನೆ. ಸೊ ಆ ಒಂದು ಮೂಮೆಂಟಿಗೆ ಪೊಲೀಸರು ಕೇಳ್ತಾರೆ, ನಿನಗೆ ಆಕಿ ಜೊತೆ ಯಾವುದೇ ರಿಲೇಷನ್ ಇಲ್ಲ ಅಂದ್ರೆ ಆಕಿದ ಮನೆ ಕಡೆ ಯಾಕೆ ಹೋದಿ ಅಂತೇಳಿ. ಪ್ರಣವ್ ಹೇಳ್ತಾನೆ, ಆ ಒಂದು ಡಿವೋರ್ಸ್ ನಮ್ಮ ಮನೆತನಕ್ಕೆ ಭಾಳ ಕೆಟ್ಟ ಹೆಸರು ತಂದ್ಕೊಡ್ತು. ಮತ್ತು ಜಾನ್ವಿ ಹೋದಲ್ಲೆಲ್ಲ ನಾವು ಆಕಿಗೆ ಚಿತ್ರಹಿಂಸೆ ಕೊಟ್ಟಿವಿ ಅಂತ ಹೇಳ್ತಿದ್ಲು. ಅದರಿಂದ ನಮ್ಮ ಫ್ಯಾಮಿಲಿ ಭಾಳಷ್ಟು ಕೆಟ್ಟ ಮಾತುಗಳಿಗೆ ತುತ್ತಾತು. ಮತ್ತು ನಾವು ಯಾವುದೋ ಫಂಕ್ಷನ್ಗೆ ಹೋದ್ರು ಅಲ್ಲಿ ನಮ್ಮ ರಿಲೇಟಿವ್ಸ್ ನಮ್ಮನ್ನು ನೋಡಿ ಅಪಹಾಸ್ಯ ಮಾಡಿ ನಗ್ತಿದ್ರು. ಅಷ್ಟೆಲ್ಲ ಆಗಿನೂ ನಾನು ಕಷ್ಟಪಟ್ಟು ಕಟ್ಟಿದ ಮನೆ ಒಳಗೆ ಇನ್ಯಾವುದೋ ಜೊತೆ ಬಂದು ಮಜಾ ಮಾಡಕೊಂತಿದ್ಲು. ಅದನ್ನು ನನ್ನ ಕಡೆ ಸಹಿಸೋಕ್ಕಾಗಲಿಲ್ಲ. ಆಕಿಗೆ ಒಂದೆರಡು ಹೊಡೆತ ಹೊಡಿಲೇಬೇಕಂತೇಳಿ ಅವತ್ತು ಸಿಟ್ಲಿಂತ್ರ ಹೊರಟೆ ಅಂತ ಹೇಳ್ತಾನೆ. ಮತ್ತು ಪ್ರಣವ್ ಒಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಕೊಡ್ತಾನೆ. ಅದೇನಂದ್ರೆ, ನಾನು ಮನೆವರೆಗೂ ಹೋಗೋತನ ಅಂದ್ರೆ ಆಲ್ರೆಡಿ ಜಾನ್ವಿ ಸುಸೈಡ್ ಮಾಡ್ಕೊಂಡ್ಬಿಟ್ಟಿದ್ಲು ಅಂತೇಳಿ. ಅಲ್ಲಿಗೆ ಪೊಲೀಸರಿಗೆ ಈ ಒಂದು ಕೇಸ್ ತಲೆನೋವಾಗೋಗ್ಬಿಡತ್ತೆ. ಅದ ಗ್ಯಾಪ್ದಾಗ ಪೊಲೀಸರ ಲಕ್ಷ್ಯ ಜಾನ್ವಿ ಮೊಬೈಲ್ ಫೋನ್ ಟ್ರೇಸ್ ಆಗಿರೋ ಲೊಕೇಶನ್ ಕಡೆ ಹೋಗುತ್ತೆ. ಆ ಲೊಕೇಶನ್ ಯಾವುದಂದ್ರೆ ಬೆಂಗಳೂರದಾಗಿರೋ ಜಾನ್ವಿ ಮತ್ತು ಸುಪ್ರೀತ್ ಅವ್ರ ಮನೆ. ಪೊಲೀಸರು ಟ್ರೇಸ್ ಮಾಡಿದ ಲೊಕೇಶನ್ಗೆ ಹೋಗ್ತಾರೆ. ಬಟ್ ಆ ಒಂದು ಮನೆ ಲಾಕ್ಡ್ ಇರುತ್ತೆ. ಇಮಿಡಿಯೇಟ್ಲಿ ಆ ಮನೆದು ಓನರ್ನ ಕಾಂಟ್ಯಾಕ್ಟ್ ಮಾಡಿ ಸುಪ್ರೀತಿನ ಡೀಟೇಲ್ಸ್ ತೊಗೋತಾರೆ. ಆ ಮನೆ ಓನರ್ ಹೇಳ್ತಾರೆ, ಸುಪ್ರೀತ್ ಸುಮಾರು ದಿನದ ಹಿಂದೆ ಆ ಮನೆನ ಲಾಕ್ ಮಾಡಿಕೊಂಡು ಎಲ್ಲೇ ಹೋಗ್ಯಾನ ಅಂತೇಳಿ. ಸೊ ಪೊಲೀಸರು ವಿತ್ ಓನರ್ ಪರ್ಮಿಷನ್ ಆ ಒಂದು ಮನೆದು ಡೋರ್ ಲಾಕ್ನ ಹೊಡಿತಾರೆ ಮತ್ತು ಮನೆ ಒಳಗೆ ಹೋಗ್ತಾರೆ. ಮನೆ ಒಳಗೆ ಹುಡುಕ್ತಾರೆ. ಒಂದು ಟೇಬಲ್ ಮೇಲೆ ಜಾನ್ವಿದು ಮೊಬೈಲ್ ಫೋನ್ ಸಿಗುತ್ತೆ. ಆ ಮೊಬೈಲ್ ಫೋನಿಂದ ಸುಪ್ರೀತಿನ ಕಾಂಟ್ಯಾಕ್ಟ್ ಡೀಟೇಲ್ಸ್ ತಗೋತಾರೆ ಮತ್ತು ಆ ನಂಬರ್ನ ಟ್ರೇಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಟ್ರೇಸ್ ಲೊಕೇಶನ್ ಬೆಳಗಾವಿದಾಗ ತೋರಿಸುತ್ತೆ. ಯಾಕಂದ್ರೆ ಬೆಳಗಾವಿ ಸುಪ್ರೀತಿನ ಹೋಮ್ ಟೌನ್ ಇರುತ್ತೆ. ಪೊಲೀಸರು ಇಮಿಡಿಯೇಟ್ಲಿ ಬೆಳಗಾವಿದಾಗಿರೋ ಸುಪ್ರೀತ್ ಮನೆಗೆ ಹೋಗ್ತಾರೆ ಮತ್ತು ಅವ್ನು ಕರ್ಕೊಂಡು ಕಸ್ಟಡಿಗೆ ಹೋಗ್ತಾರೆ ಆ್ಯಂಡ್ ವಿಚಾರಣೆ ಶುರು ಮಾಡ್ತಾರೆ. ಸುಪ್ರೀತಿಗೆ 100% ಗ್ಯಾರಂಟಿ ಇರುತ್ತೆ ಪೊಲೀಸರು ಅವನವರೆಗೂ ಬರ್ತಾರೆ ಅಂತೇಳಿ. ಆ್ಯಂಡ್ ಅವ ಮೆಂಟಲಿ ಪ್ರಿಪೇರ್ಡ್ ಇದ್ದ ಈ ಒಂದು ಸ್ಟೋರಿದು ಶಾಕಿಂಗ್ ಸತ್ಯ ಹೇಳಕ್ಕೆ. ಪೊಲೀಸರು ವಿಚಾರಣೆ ಟೈಮ್ದಾಗ ಕೇಳ್ತಾರೆ, ಜಾನ್ವಿ ಯಾಕೆ ಸುಸೈಡ್ ಮಾಡ್ಕೊಂಡ್ಲು ಅಂತೇಳಿ. ಅವಾಗ ಸುಪ್ರೀತ್ ಹೇಳ್ತಾನೆ, ಇದು ಸುಸೈಡ್ ಅಲ್ಲ, ಕೊಲೆ ಅಂತೇಳಿ. ವೇಟ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಅಲ್ಲಿ ಪ್ರೂವ್ ಆಗೈತಿ ಅದು ಸುಸೈಡ್ ಅಂತೇಳಿ. ಮತ್ತು ಈಗ ಈ ಹುಡುಗ ಹೇಳತ್ತಾನ ಕೊಲೆ ಅಂತೇಳಿ. ಪೊಲೀಸರು ಕೇಳ್ತಾರೆ, ಕೊಲೆ ಯಾರು ಮಾಡಿದ್ರು, ಹೆಂಗೆ ಮಾಡಿದ್ರು ಅಂತೇಳಿ. ಅವಾಗ ಸುಪ್ರೀತ್ ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ತಾನೆ. ನಾನೊಬ್ಬ ಪಾರ್ಟಿ ಫ್ರೇಕ್. ಅವತ್ತು ಬೆಂಗಳೂರಿನ ಒಂದು ಪಬ್ದಾಗ ಪಾರ್ಟಿ ಮಾಡುವಾಗ ಆ ಬ್ಯೂಟಿಫುಲ್ ಶುಗರ್ ಮಾಮಿನ ನೋಡಿದೆ. 1 ಮಿನಿಟ್, ಇಲ್ಲಿ ಸುಪ್ರೀತ್ ಶುಗರ್ ಮಾಮಿ ಅನ್ನೋ ಒಂದು ಟರ್ಮ್ ಯೂಸ್ ಮಾಡ್ಯಾನ. ಅದ್ರ ಬಗ್ಗೆ ಗೊತ್ತಿರಲಾರ್ದವ್ರಿಗೆ ಹೇಳ್ತೀನಿ. ಶುಗರ್ ಮಾಮಿ ಅಂದ್ರೆ ಅವರು ಏಜ್ ಒಳಗೆ ಹುಡುಗನಿಗಿಂತ ದೊಡ್ಡವ್ರು ಇರ್ತಾರೆ. ಅವರಿಂದ ಹುಡುಗಾಗ ಫೈನಾನ್ಷಿಯಲ್ ಹೆಲ್ಪ್ ಆಗ್ತಿರುತ್ತೆ ಆ್ಯಂಡ್ ಅವ್ರ ಜೊತೆ ಹುಡುಗ ಫಿಸಿಕಲ್ ರಿಲೇಷನ್ಶಿಪ್ ಒಳಗೂ ಇರ್ಬೋದು. ಶುಗರ್ ಮಾಮೀಸ್ ಅಂದ್ರೆ ಹೆಚ್ಚಾಗಿ ಡಿವೋರ್ಸ್ಡ್ ಆರ್ ಅನ್ಮ್ಯಾರಿಡ ಇರ್ತಾರೆ. ಸೊ ಸುಪ್ರೀತ್ ಹೇಳ್ತಾನೆ, ಆ ಒಂದು ಶುಗರ್ ಮಾಮಿನ ನೋಡಿಂದ ನನಗೆ ಕಂಟ್ರೋಲ್ ಆಗಲಿಲ್ಲ. ನಾ ಹೋಗಿ ಆಕಿನ ಅಪ್ರೋಚ್ ಮಾಡಿದೆ. ಅಪ್ರೋಚ್ ಮಾಡಿಂದ ನಂಗೆ ತಿಳಿದು ಬಂತು ಆಕಿ ಡಿವೋರ್ಸ್ಡ್ ರಿಚ್ ವುಮನ್ ಅಂತೇಳಿ. ಅವಾಗಿಂದ ನಾ ಆಕಿ ಜೊತೆ ಫ್ರೆಂಡ್ಶಿಪ್ ಶುರು ಮಾಡಿದೆ ಮತ್ತು ನಾವಿಬ್ಬರು ಲೀವ್ ಇನ್ ರಿಲೇಷನ್ಶಿಪ್ ಒಳಗೆ ಇದ್ವಿ. ನನ್ನ ಎಂಟೈರ್ ಪಬ್ ಪಾರ್ಟಿ ಎಕ್ಸ್ಪೆನ್ಸಸ್ನ ಅದ ಶುಗರ್ ಮಾಮಿ ನೋಡ್ಕೋತಿದ್ಲು. ಆದ್ರೆ ಆಕಿಗೆ ಇನ್ ರಿಟರ್ನ್ ನಂದು ಪ್ರೈವೇಟ್ ಟೈಮ್ ಬೇಕಿತ್ತು. ಡೇ ಬೈ ಡೇ ಜಾನ್ವಿ ಅತಿಯಾದ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳಕ್ಕೆ ಶುರು ಮಾಡಿದ್ಲು. ನನಗೆ 26 ವರ್ಷ ಆಗಿರೋದ್ರಿಂದ ನಮ್ಮ ಮನ್ಯಾಗ ಮದುವೆಗಂತೇಳಿ ಕನ್ಯಾ ನೋಡೋಕೆ ಶುರು ಮಾಡಿದ್ರು. ನನಗೆ ಕನ್ಯಾ ನೋಡಾತಿದ್ದ ಸುದ್ದಿ ತಿಳಿದಿಂದ ಜಾನ್ವಿ ಸಿಕ್ಕಾಪಟ್ಟೆ ಜಗಳ ಮಾಡೋಕೆ ಶುರು ಮಾಡಿದ್ಲು. ಬರ್ತಾ ಬರ್ತಾ ಹೆದರ್ಸಕ್ಕೆ ಶುರು ಮಾಡಿದ್ಲು, ನೀ ಬೇರೆ ಹುಡುಗಿನ ಮದುವೆ ಆಗೋಂಗಿಲ್ಲ, ಲೈಫ್ ಲಾಂಗ್ ನನ್ನ ಜೊತೆನೇ ಇರಬೇಕು, ಇಲ್ಲ ಅಂದ್ರೆ ನಿನ್ನ ಪೇರೆಂಟ್ಸಿಗೆ ನಮ್ಮ ಲೀವ್ ಇನ್ ರಿಲೇಷನ್ಶಿಪ್ ಬಗ್ಗೆ ಹೇಳ್ತೀನಿ ಅಂತೇಳಿ. ನನ್ನ ತಲೆಯಾಗ ಬಂತು, ನಾವೊಬ್ಬ 26 ವರ್ಷದ ಹುಡುಗ, ನಾ ಯಾಕೆ ಈ 36 ವರ್ಷದ ಅಂಟಿ ಜೊತೆ ಲೈಫ್ ಲಾಂಗ್ ಇದ್ದು ಲೈಫ್ ಸ್ಪಾಯ್ಲ್ ಮಾಡ್ಕೊಳ್ಳಿ. ನಾ ಬೇರೆ ಯಾವುದರ ನನ್ನ ಏಜಿಗೆ ಮ್ಯಾಚ್ ಆಗುವಂಥ ಹುಡುಗಿನ ಆಗ್ತೀನಲ್ಲ. ಆದ್ರೆ ಜಾನ್ವಿ ಅತಿಯಾದ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ಲು. ಅದ ಒಂದು ರೀಸನಿಂದ ನಾನು ಇಷ್ಟ ಇರಲಾರ್ದ ಆಕಿ ಜೊತೆ ಲೀವ್ ಇನ್ ರಿಲೇಷನ್ಶಿಪ್ ಒಳಗೆ ಇರಲೇಬೇಕಾಯ್ತು ಅಂತ ಹೇಳ್ತಾನೆ. ಆ್ಯಂಡ್ ಇನ್ನೊಂದು ಮಾತು ಹೇಳ್ತಾನೆ, ಆ ಕಾಮ ಪಿಶಾಚಿಯಿಂದ ನಾ ತಪ್ಪಿಸ್ಕೋಬೇಕಾದ್ರೆ ಆಕಿನ ಸಾಯಿಸ್ಲಾರ್ದ ಬೇರೆ ಆಪ್ಷನ್ನ ಇರಲಿಲ್ಲ ಅಂತೇಳಿ. ಪೊಲೀಸರು ಕೇಳ್ತಾರೆ, ಅದು ಹೆಂಗೆ ಯಾವುದೇ ಎವಿಡೆನ್ಸ್ ಇರಲಾರ್ದ ನೀ ಈ ಕೊಲೆನ ಮಾಡಿದ್ದಿ ಅಂತೇಳಿ. ಸುಪ್ರೀತ್ ಹೇಳ್ತಾನೆ, ಬೆಂಗಳೂರಿಂದ ಕೊಟ್ಟಾಯಂವರೆಗೂ ಬಂದಾಗ ನಾವಿಬ್ಬರು ಸುಸ್ತಾಗಿದ್ವಿ. ಸುಸ್ತಾಗಿರೋ ಕಾರಣಕ್ಕೆ ಜಾನ್ವಿ ಜಲ್ದಿ ಮಕ್ಕೊಂಡ್ಲು. ಆಕಿ ಮಲ್ಕೊಂಡಿದ್ದು ಕನ್ಫರ್ಮ್ ಆದಮೇಲೆ ನಾವೊಂದು ಹಗ್ಗ ತೊಗೊಂಡೆ, ಆಕಿನ ಬಾಡಿನ ಟಚ್ ಮಾಡಲಾರ್ದೆ ಆಕಿನ ಕುತ್ತಿಗೆ ಕಟ್ಟಿ ಜೋರಾಗಿ ಎಳೆದೆ. ಆಕಿ ಸತ್ತೋದ್ಮೇಲೆ ಅದ ಹಗ್ಗ ತೊಗೊಂಡು ಫ್ಯಾನಿಗೆ ನೇಣು ಹಾಕ್ಸಿದೆ ಅಂತ ಹೇಳ್ತಾನೆ. ಸೊ ಸುಪ್ರೀತಿಗೆ ಆ ಒಂದು ಕೊಲೆ ಮಾಡಿದ್ರಿಂದ ಪಾಪ ಕಾಡಕ್ಕೆ ಶುರು ಆಗಿತ್ತು. ಅದ ಒಂದು ರೀಸನ್ಗೆ ಪೊಲೀಸರ ಕಡೆ ತಾನಾಗೆ ಎಲ್ಲ ಸತ್ಯ ಬಿಚ್ಚಿಡ್ತಾನೆ. ಸುಪ್ರೀತ್ ಕೊಟ್ಟಿದ್ದ ಎಲ್ಲ ಸ್ಟೇಟ್ಮೆಂಟ್ನ ಪೊಲೀಸರು ನೋಟ್ ಮಾಡ್ಕೋತಾರೆ
ಮತ್ತು ಸುಪ್ರೀತಿಗೆ ಕೋರ್ಟಿಂದ ಜೈಲು ಶಿಕ್ಷೆ ಕೊಡಿಸ್ತಾರೆ. ಈ ಒಂದು ಕೇಸ್ದಾಗ ಸುಪ್ರೀತಿಗೆ ಅಷ್ಟೇ ಅಲ್ಲ, ಪ್ರಣವ್ಗೂ ಜೈಲು ಶಿಕ್ಷೆ ಆಗತ್ತೆ. ರೀಸನ್ ಗೊತ್ತಾ ಏನಂತೇಳಿ? ಸಾಕ್ಷಿ ನಾಶ. ಒಂದು ವೇಳೆ ಪ್ರಣವ್ ಏನಾರ ಜಾನ್ವಿದ ಡೆಡ್ ಬಾಡಿ ನೋಡಿಂದ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿಬಿಟ್ಟಿದ್ದ ಅಂದ್ರೆ ಅವ ಸೇಫ್ ಆಗ್ತಿದ್ದ. ಯಾಕಂದ್ರೆ ಆ ಒಂದು ಕೊಲೆನ ಅವ ಮಾಡಿರಲೇ ಇಲ್ಲ. ಬಟ್ ಪ್ರಣವ್ ಏನು ಮಿಸ್ಟೇಕ್ ಮಾಡಿದ, ಇಮ್ಮಿಡಿಯೇಟ್ಲಿ ಮನೆಗೆ ಹೋಗಿ CCTV ಫುಟೇಜಸ್ನ ಡಿಲೀಟ್ ಮಾಡಿದ. ಸೊ ಈ ಒಂದು ಸ್ಟೋರಿಯಿಂದ ನಾವು ಏನೆಲ್ಲ ತಿಳ್ಕೊಂಡ್ವಿ? ಎಂಥ ಚಾಲೆಂಜಸ್ ಬಂದರೂ ಗಂಡ ಹೆಂಡತಿ ಒಬ್ರನ್ನೊಬ್ರು ಬಿಟ್ಕೊಡ್ಲಾರ್ದೆ ಕೂಡಿ ಫೇಸ್ ಮಾಡಬೇಕು. ಅತ್ತೆ ಆಕಿಗೆಂಥ ಘಮಂಡಿ ಬುದ್ಧಿ ಇದ್ದರೂ ಅದನ್ನೆಲ್ಲ ಸೈಡ್ ಇಟ್ಟು ಸೊಸಿ ಜೊತೆ ಚಂದಗಿರ್ಬೇಕು. ಮದುವೆ ಆಗೋ ವಯಸ್ಸದಾಗ ಮದುವೆ ಆಗಬೇಕು ಹೊರತು ಶುಗರ್ ಮಾಮಿಗಳ ಸಹವಾಸ ಮಾಡಬಾರ್ದು. ಸೊ ನೋಡಿದ್ರಲ್ಲ ಹೆಂಗಿತ್ತು ಈ ವಿಡಿಯೋ ಅಂತೇಳಿ ನೆನಪ್ಲಿಂತ್ರ ಕಮೆಂಟ್ ಹಾಕಿ ಹೇಳ್ರಿ. ಈ ಒಂದು ವಿಡಿಯೋನ ಮಾಡೋಕೆ ಅಂದ್ರೆ ಸ್ಕ್ರಿಪ್ಟ್ ಬರೆದು ವಿಡಿಯೋನ ಶೂಟ್ ಮಾಡಿ ಇಮೇಜಸ್ ಕ್ರಿಯೇಟ್ ಮಾಡಿ ಎಡಿಟ್ ಮಾಡೋಕೆ ನನಗೆ ಟೋಟಲ್ ಆಗಿ 9 ದಿನಗಳು ಬೇಕಾಯ್ತು. ಸೊ ಈ ಒಂದು ಲಿಟಲ್ ಎಫರ್ಟ್ಸ್ ನಿಮಗೆ ಇಷ್ಟ ಆಗಿದ್ರೆ ದಯಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಮತ್ತು ಇನ್ನೊಂದು ವಿಡಿಯೋ ಒಳಗೆ ಸಿಗೋನಂತ ಇನ್ನೊಂದು ಇದಕ್ಕಿಂತ ವಿಚಿತ್ರವಾದ ಕೇಸ್ನ ತೊಗೊಂಬರ್ತೀನಿ. ಅಲ್ಲಿವರೆಗೂ ಚಾನಲ್ ಜೊತೆ ಟ್ಯೂನ್ಡ್ ಆಗಿರ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.